ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಅ ಸೋ ಲಾಂಗ್ ಮಂತ್ಸ್. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಹೊಸ ವೀಡಿಯೋಸ್ ಜೊತೆ ಬಂದಿದ್ದೀನಿ. ಆಲ್ರೆಡಿ ತಮ್ನೇಲಲ್ಲಿ ಚೆಕ್ ಮಾಡಿರ್ತೀರಾ ಇದನ್ನು ಡ್ರೆಸ್ ರಿವ್ಯೂ ಯಾವುದ್ರ ಬಗ್ಗೆ ಅಂತ. ಹೌದು, ನನ್ನ ಪ್ರಕಾರ ಕ್ಲೋತ್ಸ್ ಅಂತ ಅಂದರೆ ಒಂದು ಕಂಫರ್ಟಬಲ್ ಆಗಿರಬೇಕು, ಇನ್ನೊಂದು ನೋಡಿದ ತಕ್ಷಣ ಚೆನ್ನಾಗಿ ಅನ್ನಿಸ್ಬೇಕು. ನನಗೆ ಐ ಬಜೆಟ್, ಲೋ ಬಜೆಟ್, ಅಲ್ಲಿ ತೊಗೋಬಾರ್ದು ಇಲ್ಲಿ ತೊಗೋಬೇಕು ಆ ಥರ ಇಲ್ಲ. ಡ್ರೆಸ್ಸಸ್ ಅಂದರೆ ಕಂಫರ್ಟಬಲ್ ಆಗಿ ನೋಡೋಕ್ಕೆ ಚೆನ್ನಾಗಿ ಎರಡೂ ಇದ್ದರೆ ಸಾಕು. ಅದೇ ಥರ ನಾನಿಲ್ಲಿ ಲೋವರ್ ಎಂಡಲ್ಲೂ ತೋರಿಸ್ತೀನಿ, ಹೈಯರ್ ಎಂಡಲ್ಲೂ ತೋರಿಸ್ತೀನಿ. ಬಿಕಾಸ್ ಎಲ್ಲರಿಗೂ ತೊಗೊಳಕ್ಕೆ ಶಕ್ತಿ ಇರಲ್ಲ. ಕೆಲವ್ರಿಗೆ ತುಂಬ ಹೈ ಎಂಡಲ್ಲಿ ತೊಗೋತೀನಿ ಅನ್ನೋರಿಗೆ ದಟ್ಸ್ ವೆಲ್ ಆ್ಯಂಡ್ ಗುಡ್. ಕಮ್ಮಿ ಬಜೆಟಲ್ಲಿ ಒಂದೇ ಸತಿ ಹಾಕೋದು ನಾವು ಮಕ್ಕಳಿಗೆ, ಸೊ ಬೇಗ ಚಿಕ್ಕದಾಗ್ಬಿಡುತ್ತೆ. ಕಮ್ಮಿ ಬಜೆಟಲ್ಲಿ ತುಂಬ ಚೆನ್ನಾಗಿರಬೇಕು ಅನ್ನೋರಿಗೆ ನಾನು ತರಿಸಿ ರಿವ್ಯೂ ಮಾಡಿ ತೋರಿಸಿರ್ತೀನಿ. ನೀವು ನಿಮಗೆ ಇಷ್ಟ ಆದರೆ ನೀವೂ ಆರ್ಡರ್ ಮಾಡಿಕೊಂಡು ನೋಡಿ, ನಿಮಗೂ ಕ್ಲಾತ್ ಇಷ್ಟ ಆದರೆ ಇಟ್ಕೊಳ್ಳಿಲ್ಲ ಅಂದರೆ ರಿಟರ್ನ್ ಮಾಡಿ. ಬಿಕಾಸ್ ನನಗೆ ಬಂದಿರೋ ಕ್ವಾಲಿಟಿನೇ ನಿಮಗೆ ಬಂದಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ನಾನಿವತ್ತು ತೋರಿಸ್ತಾ ಇರೋದು ಬೇಬಿ ಗರ್ಲ್ ಡ್ರೆಸ್ಸಸ್. ಅದು ಮೀಶೋ ಆ್ಯಪಿಂದ ನಾನು ತರಿಸಿದ್ದೀನಿ. ರಿವ್ಯೂ ಮಾಡೋಣ ಬನ್ನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇಲ್ಲಿ ಸೈಜಸ್ ರೈಟ್ ಅಥವಾ ಲೆಫ್ಟಲ್ಲಿ ಸೈಜಸ್ ಮತ್ತು ಅದರ ಪ್ರೈಸ್ನ ಆ್ಯಡ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ಸ್ ಆ್ಯಡ್ ಮಾಡಿರ್ತೀನಿ. ನಿಮಗೂ ಬೇಕು ಅಂತ ಅಂದರೆ ಲಿಂಕ್ನ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಜಸ್ಟ್ 4 ಡ್ರೆಸ್ಸಸ್ ಅಷ್ಟೇ ರಿವ್ಯೂ ಮಾಡ್ತಾ ಇರೋದು. ನೆಕ್ಸ್ಟ್ ಈ ವಿಡಿಯೋ ಹೇಗೆ ಹೋಗುತ್ತೆ ಅದ್ರ ಮೇಲೆ ನೀವು ಕಮೆಂಟ್ ಮಾಡಿ ಯಾವ ಡ್ರೆಸ್ಸಸ್ನ ರಿವ್ಯೂ ಮಾಡಬೇಕಂತ. ಅದ್ರ ಮೇಲೆ ಡ್ರೆಸ್ಸಸ್ ಹಾಕ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಫ್ರಾಕ್ ಬಂದು ಇದು ರೇಷ್ಮೆ ಸಿಲ್ಕ್ ಮೆಟೀರಿಯಲಲ್ಲಿದೆ ನೋಡಿ. ಇಲ್ಲಿ ಸ್ಲೀವ್ಲೆಸ್ಸಲ್ಲಿ ಪ್ಲೀಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಟೈಂಗ್ ಸಹ ಕೊಟ್ಟಿದ್ದಾರೆ. ಗರ್ಲ್ ಬೇಬಿ ಡ್ರೆಸ್ಸಸ್ ಅಂದರೆ ಏನು ಚಂದ ಅಲ್ಲ. ಇಲ್ಲಿ ನೋಡಿ, ಜಿಪ್ ಸಹ ಕೊಟ್ಟಿದ್ದಾರೆ. ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಾ ಇರೋದ್ರಿಂದ ಗರ್ಲ್ ಮಾಮೀಸ್ಗೆ ಟೆನ್ಷನ್ ಆಗೋಗಿರುತ್ತೆ ಏನು ತರಿಸೋದು ಏನು ಮಾಡೋದು ಅಂತ. ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋಯಿಂದ. ಗ್ರೀನ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಮಕ್ಳಿಗೆ ಹಾಕೋಕ್ಕೆ. ಇದಂತೂ ಬ್ಯೂಟಿಫುಲ್ ಆಗಿದೆ. ನನಗಂತೂ ಕ್ಲಾತ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆಲ್ಲ ಇಷ್ಟ ಆಗಿರೋದು ಕೇಳ್ಬೇಕು. ದಿಸ್ ಇಸ್ ಅ ಫಸ್ಟ್ ಒನ್ ಆ್ಯಕ್ಚುಲಿ. ಆಲ್ಮೋಸ್ಟ್ ಇದರಲ್ಲಿ ಫ್ರಾಕ್ಸೇ ತರಿಸಿದ್ದೀನಿ. ಮೋರ್ ಥಿಂಗ್, ಇದು ಅಷ್ಟೇ ಗ್ರೀನಲ್ಲಿದೆ. ಇದರಲ್ಲಿ ಬೋಟ್ ಡಿಸೈನ್ ಕೊಟ್ಟಿದ್ದಾರೆ. ಇದು ಸಿಲ್ಕ್ ಮೆಟೀರಿಯಲ್ಲೇನೆ. ಇದಕ್ಕೂ ಅಷ್ಟೇ ಟೈಯಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಇದರಲ್ಲೂ ಜಿಪ್ ಇದೆ. ನಾನು ಆಲ್ಮೋಸ್ಟ್ ಫ್ರಾಕ್ ಯಾಕೆ ರಿವ್ಯೂ ಮಾಡ್ತೀನಿ ಅಂದರೆ ಎಲ್ಲರಿಗೂ ಫ್ರಾಕ್ಸೇ ಇಷ್ಟ ಆಗುತ್ತಲ್ಲ, ಚಿಕ್ಕ ಮಕ್ಳಿಗೆ ಹಾಕೊಳ್ಳೋಕ್ಕೆ. ಅದಕ್ಕೆ ತುಂಬ ಕ್ಯಾರಿ ಮಾಡೋಕ್ಕೆ ಕಷ್ಟ ಆಗಬಾರ್ದು ಅಂತ ಅಷ್ಟೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಪರ್ಪಲ್ ಕಲರಲ್ಲಿದೆ. ಇದು ಅಷ್ಟೇ ರೇಷ್ಮೆ ಮೆಟೀರಿಯಲ್ಲೇನೆ, ಪರ್ಪಲ್ ವಿತ್ ಬ್ಲೂ. ಇದಕ್ಕೂ ಜಿಪ್ ಇದೆ ಆ್ಯಂಡ್ ಇದ್ರದ್ದು ಸ್ಲೀವ್ಲೆಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರದ್ದು ನೆಕ್ ಡಿಸೈನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ. ಸೀಕ್ವೆನ್ಸ್ ವರ್ಕ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಪ್ಲೀಟ್ಸ್ ಕೊಟ್ಟು ಸ್ಟಿಚ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ಲ. ಪರ್ಪಲ್ ನನ್ನ ಫೇವ್ರೆಟ್ ಕಲರ್ ಆ್ಯಕ್ಚುಲಿ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್ ಬಂದು ಕ್ರಾಪ್ ಟಾಪ್. ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಇದರಲ್ಲೂ ಅಷ್ಟೇ ಸೀಕ್ವೆನ್ಸ್ ವರ್ಕ್ ಮಾಡಿದ್ದಾರೆ. ಸ್ಲೀವ್ಸ್ಗೆ ವಿ ನೆಕ್ ಇದೆ ಆ್ಯಂಡ್ ಜಿಪ್ ಕೂಡ ಕೊಟ್ಟಿದ್ದಾರೆ. ಕ್ರಶ್ ಮೆಟೀರಿಯಲಲ್ಲಿದೆ ಫಿನಿಶಿಂಗು. ತುಂಬ ಕ್ಯೂಟಾಗಿದೆ ಅಲ್ಲ. ಇದಕ್ಕೆ ಲೆಹೆಂಗಾಗೆ ಮಿಡ್ಡಿ ಬಂದಿದೆ. ಇದರಲ್ಲಿ ಇದು ಅಷ್ಟೇ ಡೀಟೇಲಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಫಿನಿಶಿಂಗ್ ಬಂದು ನೆಟೆಡ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸಖತ್ತಾಗಿ ಅನಿಸುತ್ತೆ ಹಾಕಿದ್ರೆ ಅಂತ ಅನಿಸುತ್ತೆ. ಇದೇ ಥರ ವೀಡಿಯೋಸ್ಗೆ ಪ್ಲೀಸ್ ಟು ಲೈಕ್ ಮೈ ವೀಡಿಯೋಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಡ್ರೆಸ್ಸಸ್ ರಿವ್ಯೂಸ್ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.